ಈ ಸಲ ರಾಜ್ಯದಲ್ಲಿ ಕಂಡು ಕೇಳರಿಯದಂತಹ ಭೀಕರ ಬರಗಾಲವನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳು ಕೂಡ ಅನುಭವಿಸಿದ್ವು. ಅದರಲ್ಲಿ ಮಲೆನಾಡು ಭಾಗ ಅಂತ ಕರೆಸಿಕೊಳ್ಳೋ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಭಾಗ ಕೂಡ ಏನು ತಪ್ಪಿರಲಿಲ್ಲ. ಇದರ ನಡುವೆ ಕೊಡಗಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈಗ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ತ್ರಿವೇಣಿ ಸಂಗಮದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಕೃಪೆ, ತ್ರಿವೇಣಿ ಸಂಗಮಕ್ಕೆ ಮತ್ತೆ ಜೀವಕಳೆ. ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿತ್ತು. ಪ್ರಾಣಿ ಪಕ್ಷಿಗಳು ಸೇರಿದಂತೆ ಜಲಚರ ಪ್ರಾಣಿಗಳು ನೀರಿಲ್ಲದೆ ಪರದಾಡ್ತಾ ಇದ್ವು. ಕಾವೇರಿ ತವರಿನಲ್ಲಿಯೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿತ್ತು. ಆದರೆ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳ್ತಾ ಇದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲದ ಸುತ್ತಮುತ್ತ ಉತ್ತಮ ಮಳೆಯಾಗ್ತಿದೆ. ಹೀಗಾಗಿ ತ್ರಿವೇಣಿ ಸಂಗಮಕ್ಕೆ ಮತ್ತೆ ಜೀವಕಳೆ ಬಂದಿದೆ. ಕಳೆದ 4-5 ತಿಂಗಳಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕಾವೇರಿಯ ಒಡಲು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಕಾವೇರಿ ಭಕ್ತರು ಪುಣ್ಯ ಸ್ನಾನ ಹಾಗೂ ಪಿಂಡ ಪ್ರದಾನಕ್ಕೂ ನೀರಿಲ್ಲದೆ ಪರದಾಟ ನಡೆಸುತ್ತಿದ್ರು. ಇದೀಗ ತ್ರಿವೇಣಿ ಸಂಗಮದಲ್ಲಿ ಕಾವೇರಿಯ ಒಡಲಿಗೆ ಮತ್ತೆ ಮರುಜೀವ ಬಂದಿದೆ. ಕಾವೇರಿ ಮಾತೆ ಭಕ್ತರಲ್ಲಿ ಸಂತಸ ಮನೆ ಮಾಡಿದೆ. ಕೊಡಗಿನಲ್ಲಿ ಈ ಬಾರಿ ಬರದ ಛಾಯೆ ಆವರಿಸಿತ್ತು. ಕಂಡು ಕೇಳರಿಯದಷ್ಟು ಬರದ ಛಾಯೆ ಯಾವ ರೀತಿ ಇತ್ತು ಅಂದರೆ, ಪ್ರಾಣಿ ಪಕ್ಷಿಗಳಿಗೂ ನೀರು ಇಲ್ಲದೆ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ನೀರಿಗಾಗಿ ಹಾಹಾಕಾರವನ್ನು ಕೂಡ ಸಂಕಷ್ಟದ ದಿನಗಳು ಕೂಡ ಕಳೆದಿದ್ವು. ಇದೀಗ ಕಳೆದ 1 ವಾರದಿಂದ ಕೊಡಗಿನ ಬಹುತೇಕ ಭಾಗಗಳಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ನದಿಯಲ್ಲಿ ಒಂದಷ್ಟು ಜೀವಕಳೆ ಕೂಡ ಬಂದಿದೆ. ಅದರಂತೆ ಮಡಿಕೇರಿ ತಾಲೂಕಿನ ಭಾಗಮಂಡಲ ಕ್ಷೇತ್ರದಲ್ಲಿ ಪಬ್ಲಿಕ್ ಟಿವಿ ಕೂಡ ಇದೆ. ತ್ರಿವೇಣಿ ಸಂಗಮದ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು. ಕಳೆದ ಬಾರಿ ಏನು ಪಬ್ಲಿಕ್ ಟಿವಿ ವರದಿ ಮಾಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತ್ರಿವೇಣಿ ಸಂಗಮ ಬರಿದಾಗಿತ್ತು ಒಡಲು. ಇಲ್ಲಿ ಪುಣ್ಯಸ್ಥಾನಕ್ಕೂ ಇರ್ಬೋದು ಅಥವಾ ಪಿಂಡ ಪ್ರದಾನಕ್ಕೂ ಸಾಕಷ್ಟು ಸಂಕಷ್ಟವನ್ನು ಬರುವಂಥ ಭಕ್ತಾದಿಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಅದು ಕೂಡ ಪಬ್ಲಿಕ್ ಟಿವಿಲಿ ನೀವು ದೃಶ್ಯದಲ್ಲಿ ನೋಡಿರ್ತೀರಿ. ಆದರೆ ಈ ಕಳೆದ 1 ವಾರದಿಂದ ಉತ್ತಮವಾಗಿ ಭಾಗಮಂಡಲ, ನಾಪೋಕ್ಲು ಈ ಭಾಗಗಳಲ್ಲಿ ಹೆಚ್ಚಾಗಿ ಮಳೆ ಆಗ್ತಿರೋದ್ರಿಂದ ಇದೀಗ ಕಾವೇರಿ, ಕನ್ನಿಕೆ, ಸುಜ್ಯೋತಿ ಏನು ತ್ರಿವೇಣಿ ಸಂಗಮ ಏನಿದೆ, ಈ ತ್ರಿವೇಣಿ ಸಂಗಮಕ್ಕೆ ಮತ್ತೆ ಜೀವಕಳೆ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಬರುವಂಥ ಭಕ್ತಾದಿಗಳು ಸಾಕಷ್ಟು ಪಿಂಡ ಪ್ರದಾನಕ್ಕೆ ಏನು ಬರ್ತಾರೆ ಎಲ್ಲವೂ ಕೂಡ ಉತ್ತಮವಾಗಿ ಬಂದು ಪಿಂಡ ಪ್ರದಾನ ಸೇರಿದಂತೆ ಸ್ನಾನಕ್ಕೂ ಕೂಡ ಇದೀಗ ಅವಕಾಶವನ್ನು ಕೂಡ ಇದೀಗ ಮಾಡಲಾಗ್ತಿದೆ. ಯಾಕೆಂದರೆ ಕಳೆದ ಬಾರಿ ಕಟ್ಟೆಯನ್ನು ಹಾಕಿ ಏನು ಬರುವಂಥ ಭಕ್ತಾದಿಗಳಿಗೆ ಸ್ನಾನಕ್ಕೆ ಕೂಡ ಅವಕಾಶವನ್ನು ಮಾಡಲಾಗಿತ್ತು. ಆದರೆ ಈ ಬಾರಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದ್ದಾಳೆ. ಕಾವೇರಿ ಇನ್ನೂ 4-5 ದಿನ ಮಳೆ ಬಂತು ಅಂದರೆ ಮೈದುಂಬಿ ಹರಿಯುವ ಲಕ್ಷಣಗಳು ಗೋಚರಿಸುತ್ತೆ. ಹೀಗಾಗಿ ಒಂದು ರೀತಿ ಕೊಡಗಿನ ಜನರಿಗೆ ಒಂದು ರೀತಿ ಸಂತಸ. ತ್ರಿವೇಣಿ ಸಂಗಮದಲ್ಲಿ ಸ್ವಾಭಾವಿಕವಾಗಿ ಕಾವೇರಿಯ ಒಡಲಿಗೆ ಮರುಜೀವ ಬಂದಿದೆ. ಕುಡಿಯುವ ನೀರಿಗಾಗಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲದೆ ಪರದಾಟ ನಡೆಸಿದ ಜನರಿಗೆ ಇದೀಗ ಖುಷಿ ತಂದಿಟ್ಟಿದೆ. ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಕಾವೇರಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಡಿ ಸ್ನಾನ ಹಾಗೂ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಕಳೆದ 1 ವಾರದಿಂದ ಈ ಪರಿಸರದ ಇದರಲ್ಲಿ ಮಳೆ ಬಂದ ಇದರಲ್ಲಿ ಲಕ್ಷಣದಲ್ಲಿ ಸಾಮಾನ್ಯ ಏನು ನೀರು ಬರಬೇಕು ಅದು ಬಂದಾಗಿದೆ. ಮಳೆ ಸಾಧಾರಣ ಮಳೆ ಬಂದೇ ಬರ್ತದೆ. ಈಗಿರುವಂಥ ಒಂದು ಜಲಮೂಲಗಳು ತಾನಾಗಿಯೇ ಅದು ಸೃಷ್ಟಿಯಾಗಿದೆ. ಒಂದು 15-20% ಕಾಫಿ ಹಾಳಾಗಿದೆ. ಅದೇಕೆಂದರೆ ಕಾವೇರಿಗೂ ನೀರಿಲ್ಲ, ರೈತರಿಗೂ ನೀರಿಲ್ಲ ಅಂಥ ಪರಿಸ್ಥಿತಿ ಆಗಿತ್ತು. ಈಗ 1 ವಾರದಿಂದ ಎಲ್ಲ ವ್ಯವಸ್ಥೆಗಳು ಸರಿಯಾಗ್ತಾ ಉಂಟು. ಬಿರು ಬೇಸಿಗೆಯ ದಿನಗಳು ಕಳೆದು ಮಳೆಗಾಲದ ದಿನಗಳು ಬರಲು ಪ್ರಕೃತಿ ಮಾತೆ ಸಿದ್ಧವಾಗಿದ್ದಾಳೆ. ಮಳೆಗಾಲದಲ್ಲಿ ಜಿಲ್ಲೆಯ ಜೀವನದಿ ಕಾವೇರಿಯ ಮೂಲಸ್ಥಾನದಲ್ಲಿ ಹೆಚ್ಚು ಮಳೆ ಸುರಿದ್ರೆ ಸಹಜವಾಗಿಯೇ ನದಿಯ ಉಗಮ ಸ್ಥಾನ ಭಾಗಮಂಡಲದ ತ್ರಿವೇಣಿ ಸಂಗಮ ಉಕ್ಕಿ ಹರಿಯುತ್ತೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.